ಆರ್ಸಿಬಿ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರಗಳು. ನೆನ್ನೆಯ ಮ್ಯಾಚು ಆರ್ಸಿಬಿ ವರ್ಸಸ್ CSK. ಈ ಒಂದು ಮ್ಯಾಚು ಸಕ್ಕದಾಗಿತ್ತು. ಅದರಲ್ಲೂ ಆರ್ಸಿಬಿ ಗೆದ್ರು CSK ವಿರುದ್ಧ ಅಂತ ಹೇಳಿದ್ರೆ ಒಂಥರ ಕಪ್ ಗೆದ್ದಷ್ಟೇ ಖುಷಿ ಗುರು ಆರ್ಸಿಬಿ ಅಭಿಮಾನಿಗಳಿಗೆ. ನಾನೊಬ್ಬ ಆರ್ಸಿಬಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಓಕೆನಾ. ಬಟ್ ನೆನ್ನೆ ಮ್ಯಾಚ್ ಒಂಥರ ಒನ್ ಸೈಡ್ ಆಗ್ಬಿಡ್ತು. KKR ಮೇಲೂ ಕೂಡ ಒನ್ ಸೈಡ್ ಗೆದ್ರು, ಮತ್ತೆ CSK ಮೇಲೂ ಕೂಡ ಒನ್ ಸೈಡ್ ಗೆದ್ರು. ಒಂಥರ ಚೆನ್ನಾಗಿಲ್ಲ ಗುರು. ಈ ತರ ಗೆಲ್ಲೋದು ನಿಮಗೆ ಬಾಯಿಗೆ ಬರ್ಸಿ ಗೆಲ್ಬೇಕು, ಆಗ್ಲೇ ಒಂಥರ ಮಜಾ ಆರ್ಸಿಬಿದು. ಬಟ್ ಏನಾದರೂ ಆಗಲಿ ಈ ಸಲ ಸಕ್ಕತ್ತಾಗಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ, ಸಕ್ಕತ್ತಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಬಟ್ ನೀವು ನೋಡಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಟ್ರೋಲ್ ಮಾಡ್ತಾರೆ, ಓಕೆನಾ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಟ್ರೋಲ್ ಮಾಡ್ತಾರೆ, ಮತ್ತು ಪ್ಲೇಯರ್ಸ್ಗಳನ್ನ ಟ್ರೋಲ್ ಮಾಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ಮೀಡಿಯಾಗಳೆಲ್ಲ ಟ್ರೋಲ್ ಮಾಡ್ತಾರೆ. ಬಟ್ ಇವಾಗ CSKನೇ RCB ವಿರುದ್ಧ ಸೋತಿರೋದಕ್ಕೆ ಫ್ಲಿಪ್ಕಾರ್ಟ್ ಅವರು ಟ್ರೋಲ್ ಮಾಡಿದ್ದಾರೆ ಗುರು ಚೆನ್ನೈನ. ನೋಡಿ ಇಲ್ಲಿ, ಬೆಂಗಳೂರು ಕುಕ್ಕಡ್ ದೆಮ್ ವಿತೌಟ್ ಎ ಕುಕ್ಕರ್ ಅಂತೆ. ಇದಕ್ಕೆ ಏನು ಮಾತಾಡೋದ ನಾವು? ಬೆಂಗಳೂರವರು ಕುಕ್ಕರ್ ಇಲ್ಲದೆ CSK ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಬಟ್ ಅರ್ಥ ಆಗುತ್ತಲ್ಲ, ಯಾರಿಗೆ ಅರ್ಥ ಆಗಲ್ಲ. ತುಂಬ ಮೀಮ್ಸ್ ಟ್ರೋಲ್ ನೋಡೋರಿಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇದು ಕುಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೇನು ಹೇಳೋದ, ಫ್ಲಿಪ್ಕಾರ್ಟ್ ಅವರು CSK ಟ್ರೋಲ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ರು. ಮತ್ತು ಎರಡನೆಯ ಅಪ್ಡೇಟ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಂಬತ್ತಿ ರಾಯುಡುಗೆ CSK ಅಂದರೆ ಸಖತ್ ಇಷ್ಟ, RCB ಅಂದರೆ ಒಂಥರ ಟೀ ಉರಿ ಅವರಿಗೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ RCB ಫ್ಯಾನ್ಸು ಮತ್ತು RCB ಟೀಮ್ ಕಡೆಯಿಂದ ಅವ್ರಿಗೆ ಏನೋ ಥರ ಮೆಸೇಜ್ಗಳು, ಟ್ರೋಲ್ಗಳು ಏನೂ ಮಾಡಲ್ಲ. ಬಟ್ ಈ ವಯ್ಯ ಸುಮ್ಮನೆ ಯಾಕೆ ಆ ಥರ ಒಂಥರ ಲೆಜೆಂಡರಿ ಪ್ಲೇಯರ್ ಅಂತಲೇ ಹೇಳಬೇಕು. ಅಂಬತ್ತಿ ರಾಯುಡು ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆ ಕ್ರಿಕೆಟ್ ಪ್ಲೇಯರು, ಸಖತ್ ಅವ್ರು ರಿಟೈರ್ಮೆಂಟ್ ಎಲ್ಲ ತಗೊಂಡ್ರು, ಆರಾಮಾಗಿದ್ದಾರೆ. ಬಟ್ CSK ಕಂಡ್ರೆ ಅಷ್ಟು ಖುಷಿ ಆಗುತ್ತೆ, ಬಟ್ RCB ಕಂಡ್ರೆ ಏನು ಗುರು ಇಷ್ಟೊಂದು ಹುರ್ಕೋತಾರೆ ಅಂತಲೇ ಗೊತ್ತಿಲ್ಲ. ಇಲ್ಲೊಂದು ಕಡೆ ಹೇಳಿದ್ದಾರೆ, ಐ ಡೋಂಟ್ ವಾಂಟ್ ಟು RCB ವಿನ್, ವಿ ನೀಡ್ ಸಮ್ಮನ್ ಲೈಕ್ RCB ಇನ್ ದಿಸ್ IPL ಅಂತೆ. ಏನು ಹೇಳೋದ ಗುರು ಇದಕ್ಕೆ? ಏನೇನೋ ಮಾತಾಡ್ತಾರೆ. ಯಾಕೆ RCB ಕಂಡ್ರೆ ಇದು ಎಷ್ಟು ತಿಕ್ಕ ಹುರ್ಕೋತಾರೆ ನನಗಂತೂ ಗೊತ್ತಿಲ್ಲ. ಬಟ್ ನಿನ್ನೆ ಅಂತೂ ಸಖತ್ತು ಹುರಿದೋಗ್ಬಿಟ್ಟಿರುತ್ತೆ ಅಂಬತ್ತಿ ರಾಯುಡುಗೆ. ಏನಕ್ಕೆ ಅಂದರೆ ಅವರು ಹೋಮ್ ಗ್ರೌಂಡಲ್ಲಿ ಆ ಥರ ಸೋಲ್ಸಿದ್ರೆ ಯಾರಿಗೆ ಗುರಿಯಲ್ಲ ಗುರು ಅಂಬತ್ತಿ ರಾಯುಡು. ನೋಡೋದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂತ ಕೊಡ್ತಾರೆ ಅಂತ. ಬಟ್ ಇವಯ್ಯ ಯಾಕೆ ಹಿಂಗೆ ಆಡ್ತಾವ್ರೆ ನನಗಂತೂ ಗೊತ್ತಿಲ್ಲ. RCB ಕಂಡ್ರೆ ಹಿಂಗೆ ಆಡ್ತಾವ್ರೆ. ಬಟ್ ವಿರಾಟ್ ಕೊಹ್ಲಿ ಮೇಲೆ ಸ್ವಲ್ಪ ಕೋಪ ಇರ್ಬೋದು, ಹಂಗಂತ ಹೇಳಿ RCB ಅಭಿಮಾನಿಗಳಿಗೆ ಹರ್ಟ್ ಮಾಡೋದು ತುಂಬ ತಪ್ಪು ಬ್ರೋ ಅಂತ ನಾನು ಹೇಳ್ತೀನಿ. ಮತ್ತು ಮೂರನೆಯ ಅಪ್ಡೇಟ್, ನೀವು ಈ ಸೀಸನಲ್ಲಿ CSKಗೆ 2 ಮ್ಯಾಚಸ್ ಆಗಿದೆ, ಓಕೆನಾ. ಬಟ್ ಧೋನಿ ಅವರು ಬರ್ತಾ ಇರೋ ಆರ್ಡರು 8 to 9 ಡೌನಲ್ಲಿ ಬರ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಕೋಚಸ್ ಮಾತಾಡೋರ ಇಲ್ವಾ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಕೋಚಸ್ಗಳಿಗೆ ಒಂದು ಟಂಗ್ನ ಕೊಟ್ಟಿದ್ದಾರೆ ಮನೋಜ್ ತಿವಾರಿ ಅವರು. CSK ಕೋಚಸ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಆಸ್ಕ್ MS ಧೋನಿ ಬ್ಯಾಟ್ ಟು ಹೈಯರ್ ಅಂತೆ. ಅಂದರೆ CSK ಅವ್ರಿಗೆ ಕೇಳೋಕ್ಕೆ ಗಟ್ಸ್ ಇಲ್ವಾ ಅಂತ ನಾನು ಹೇಳ್ತಿಲ್ಲ, ಮನೋಜ್ ತಿವಾರಿ ಹೇಳ್ಕೊಂಡಿರೋದು. ನಿಮ್ಗೆ ಗೊತ್ತಿಲ್ಲ, ಅವ್ರು ಕಾಮೆಂಟ್ರಿ ಮಾಡ್ತಿರ್ತಾರೆ, ಅವ್ರು ಹೇಳ್ಕೊಂಡಿದ್ದಾರೆ ಕೋಚಸ್ಗೆ ಗಟ್ಸ್ ಇಲ್ವಂತೆ MS ಧೋನಿ ಹತ್ರ ಮಾತಾಡೋಕ್ಕೆ. ಅವರು ಅಂದರೆ ಅಪ್ಪದೇ ಆರ್ಡರ್ ಹೋಗೋಕ್ಕೆ ಬ್ಯಾಟಿಂಗಲ್ಲಿ ಒಂದು 4 or 5 ಓಕೆ ಬ್ರೋ, 5-6 ಓಕೆ. ಬಟ್ ಅವ್ರು ಬರ್ತಾ ಇರೋದು ಯಾವಾಗ ಬರ್ತಿದ್ದಾರೆ? ಅಶ್ವಿನ್ ಆದಮೇಲೆ ಬರ್ತಿದ್ದಾರೆ. ಬಟ್ ಏನಕ್ಕೆ ಹಿಂಗೆ ಬರ್ತಾರೋ ನನಗಂತೂ ಗೊತ್ತಿಲ್ಲ, ಒಂಥರ ಆಶ್ಚರ್ಯ. ಬಟ್ ಕೋಚಸ್ಗೆ ಗಟ್ಸ್ ಇಲ್ವಾ? ಏನು ಗುರು ಮಾತಾಡ್ತಾರೆ ಮನೋಜ್ ತಿವಾರಿ ಅವರು. ಬಟ್ ಹೌದು ಇರ್ಬಹುದೇನೋ, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಂಗೆ ಚೆನ್ನೈ ಫುಲ್ ಕಂಟ್ರೋಲ್ ಇರೋದೆ ಧೋನಿ ಅವ್ರ ಕೈಯಲ್ಲಿ. ಧೋನಿ ಅವ್ರು ಏನು ಮಾಡ್ತಾರೆ, ಫ್ರಾಂಚೈಸಿ ಕೂಡ ಅದನ್ನೇ ಮಾಡೋದು, ಮತ್ತು ಕೋಚಸ್ ಕೂಡ ಅದನ್ನೇ ಮಾಡೋದು. ಧೋನಿಯವ್ರು ಇರೋ ತನಕ ಮುಟ್ಟಕ್ಕೂ ಬಿಡೋದ. ಧೋನಿಯವ್ರು ಅಷ್ಟು ಲೆವೆಲ್ ಇದೆ ಅಂತಲೇ ಹೇಳ್ಬೋದು CSKಲಿ. ಏನಕ್ಕೆ ಅಂದರೆ ಅಷ್ಟೊಂದು ಬಿಲ್ಡ್ ಮಾಡಿದ್ದಾರೆ ಟೀಮ್. ಅವರು ಟೀಮ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಬಿಟ್ಕೊಡಲ್ವ ಏನೋ ಗೊತ್ತಿಲ್ಲ. ಬಟ್ MS ಧೋನಿಯವರು ಸ್ವಲ್ಪ ಬೇಗ ಬರಬೇಕು ಬ್ಯಾಟಿಂಗ್ ಅಂತ ನನಗೂ ಅನಿಸುತ್ತೆ, ತುಂಬ ಸಲ ಅನಿಸಿದೆ. ಬಟ್ ಇದನ್ನು ಡೈರೆಕ್ಟಾಗಿ ಹೇಳಿದ್ದಾರೆ ಮನೋಜ್ ತಿವಾರಿ ಅವರು, ಕೋಚಸ್ಗೆ ಗಟ್ಸಿಲ್ಲ ಅಂತ. ನೋಡೋದ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಧೋನಿ, ಅಪ್ಪರ್ ದಿ ಆರ್ಡರ್ ಬರ್ತಾರೆ, ಡೌನ್ ದಿ ಆರ್ಡರ್ ಬರ್ತಾರೆ, ಅದು ನೋಡಬೇಕು. ಮತ್ತು 4ನೆಯ ಅಪ್ಡೇಟ್, ನೀವೆಲ್ರಿಗೂ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಅವರು ಫಿಟ್ ಇಲ್ಲ, ಅವರು ಏನೇನೋ ಹಂಗೆ ಅಂತ ಎಲ್ಲರೂ ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೀರಾ ಬ್ರೋ. ಇದೆಲ್ಲ ಏನು ಕಾಮನ್ ಆಗಿಬಿಟ್ಟಿದೆ, ರೋಹಿತ್ ಶರ್ಮಾ ಕಾಮನ್ ಆಗಿಬಿಟ್ಟಿದೆ, ಟ್ರೋಲ್ ಆಗ್ತಾರೆ ಅವರು ಫಿಟ್ ಇಲ್ಲ, ಒಳ್ಳೆ ಅಂಕಲ್ ಹಂಗೆ ಅಂತ. ಬಟ್ ಇಲ್ಲಿ ಯುವರಾಜ್ ಸಿಂಗ್ ಅವ್ರ ಅಪ್ಪ ಡೈರೆಕ್ಟ್ ಆಗೊಂಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇಫ್ ಐ ಬಿಕಮ್ ಎ ಇಂಡಿಯನ್ ಕೋಚ್ ಐ ವಿಲ್ ಮೇಕ್ ಎ ರೋಹಿತ್ ಶರ್ಮಾ ಟು ರನ್ 20 kilometers ಎ ಡೇ ಅಂತೆ. 20 ಕಿಲೋಮೀಟರ್ ಓಡಿಸ್ತಾರಂತೆ ರೋಹಿತ್ ಶರ್ಮಾ ಅವ್ರನ್ನ. ಯುವರಾಜ್ ಸಿಂಗ್ ಅವ್ರ ಡ್ಯಾಡಿ ಇವರು ಈ ಥರ ಹೇಳ್ಕೊಂಡಿದ್ದಾರೆ. ಇವರೇನಾದರೂ ಇಂಡಿಯನ್ ಕೋಚ್ ಆಗಿದ್ರೆ ಕ್ರಿಕೆಟಲ್ಲಿ ರೋಹಿತ್ ಶರ್ಮಾನ 20 ಕಿಲೋಮೀಟರ್ ಓಡಿಸ್ತಾರಂತೆ ಎವ್ರಿ ಡೇ. ಬಟ್ ಇದು ಸಾಧ್ಯನಾ, ಪಾಸಿಬಲಾ ಗೊತ್ತಿಲ್ಲ. ಬಟ್ ಅವರು ಆ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ 5ನೆಯ ಅಪ್ಡೇಟ್, RCB ಈಗ ಗೊತ್ತಿರೋ ಹಾಗೆ ಟೇಬಲಲ್ಲಿ ಟಾಪ್ ಇದ್ದಾರೆ ಗೌರು. ಇವ್ರನ್ನ ಮುಟ್ಟಕ್ಕೂ ಇರಲಿ, ಅಳ್ಳಾಡ್ಸೋಕ್ಕೂ, ಟಚ್ ಮಾಡೋಕ್ಕೂ ಯಾರ ಕೈಲೂ ಆಗಲ್ಲ.
ನಾವು ಟಾಪಲ್ಲಿ ಇದ್ದೀವಿ ಮತ್ತು ನೆಕ್ಸ್ಟ್ ಮ್ಯಾಚ್ ನೋಡೋದ ಏನಾಗುತ್ತೆ ಅಂತ. ಬಟ್ CSK ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ನಿಸ್ತು, ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗಂತೂ CSK ಅವರು ಕೋಚಸ್ ಸ್ವಲ್ಪ ಮಾತಾಡಬೇಕು ಧೋನಿ ಅವ್ರ ಹತ್ರ. ಬಟ್ ಧೋನಿ ಈ ವರ್ಷ ಆಡ್ತಾರ ನೆಕ್ಸ್ಟ್ ವರ್ಷ ಗೊತ್ತಿಲ್ಲ, ಅವ್ರು ಆಡ್ತಾನೇ ಇದ್ದಾರೆ. ಬಟ್ ಪ್ರಾಬಬ್ಲಿ ಇನ್ನೊಂದು 2 ವರ್ಷ ಆಡ್ಬೋದು ಅನಿಸುತ್ತೆ. ಬಟ್ ಇರೋವರೆಗೂ ಸ್ವಲ್ಪ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಲಿ. ಧೋನಿ ಇರೋದೇ ಅವರು ಎಂಟರ್ಟೈನ್ಮೆಂಟ್ ಕೊಡೋಕ್ಕಂತ ನನ್ನ ಅನಿಸುತ್ತೆ ಪ್ರಕಾರ. ಬಿಕಾಸ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂ ಅಲ್ಲಿ, ನಾನು ವೀಲ್ ಚೇರ್ ಮೇಲಿದ್ರು ಕೂಡ ನಮ್ಮ ಫ್ರಾಂಚೈಸಿನ ನಾನು ಬಿಡಲ್ಲ, ಆಡಿಸ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಿಲ್ಲ, ಓಕೆನಾ. ಬಟ್ ನೋಡ್ದ ಧೋನಿ ಸ್ವಲ್ಪ ಅಪ್ಪರ್ ದಿ ಆರ್ಡರ್ ಬಂದರೆ ಚೆನ್ನಾಗಿರುತ್ತೆ, 5th ಇಲ್ಲ 6th ರೋಲ್ ಬಂದರೆ ಚೆನ್ನಾಗಿರುತ್ತೆ. ಫಿನಿಷರು ಅಲ್ಲೇ ಬರಬೇಕು, ಜನಗಳಿಗೆ ಸಖತ್ ಖುಷಿ ಆಗುತ್ತೆ ಗುರು. ಧೋನಿ ನೋಡೋಕ್ಕೆ ಎಷ್ಟು ಕೋಟಿ ಜನ ಬಂದಿರ್ತಾರೆ, ಲಕ್ಷಾಂತರ ಜನ ಧೋನಿ ನೋಡೋಕ್ಕೆ ಬಂದಿರ್ತಾರೆ ಅಂದಮೇಲೆ ಅವ್ರವ್ರ ಮೆಂಟಾಲಿಟಿ ಏನಾದಿರುತ್ತೋ, ಅವ್ರವ್ರ ಥಿಂಕಿಂಗ್ ಏನಿರುತ್ತೆ ಯಾರಿಗೆ ಗೊತ್ತು. ನನಗಂತೂ ಸುಮ್ಮನೆ ಮಾತಾಡ್ತೀವಿ ನಾವು ಹಂಗೆ ಅಂತ. ಬಟ್ ಅವ್ರವ್ರಿಗೆ ಒಳಗಡೆ ಏನೇನಿರುತ್ತೋ, ಏನೇನು ಪ್ರಾಬ್ಲಮ್ ಇರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋಗೋರು, ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ಮತ್ತು ಚಾನಲ್ಗೂ ಲೈಕ್ ಕೂಡ ಕೊಡ್ತಿಲ್ಲ, ಮತ್ತು ಕಾಮೆಂಟ್ ಅಂತೂ ಯಾರೂ ಮಾಡ್ತಿಲ್ಲ ಗುರು. ಬಟ್ ಮಾಡಿ ಆಗಿದೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.